PHI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಘಟಪ್ರಭಾ ಎಡದಂಡೆ ಕಾಲುವೆ ಬಳಿ ರೈತರ ಆಕ್ರೋಶ, ನೀರಿಗಾಗಿ ಹೋರಾಟ ತೀವ್ರವಾಗುತ್ತಿದೆ. ವರದಿ PNCIB ನ್ಯೂಸ್. ಘಟಪ್ರಭಾ ಎಡದಂಡೆ ಕಾಲುವೆ ಬಳಿ ನೀರಿಗಾಗಿ ಅನ್ನದಾತರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಕಾಲುವೆಯಲ್ಲಿ ನೀರು ಹರಿಸದ ಹಿನ್ನೆಲೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಬ್ರಿಡ್ಜ್ ಕಾಮಗಾರಿಗಾಗಿ ಇಡಲಾಗಿರುವ ಸಾಮಗ್ರಿಯನ್ನು ತಕ್ಷಣ ತೆರವುಗೊಳಿಸಿ ನೀರು ಬಿಡುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ನೀರಿನ ಕೊರತೆ ಉಂಟಾಗಿ ಬೆಳೆ ಹಾನಿಯಾಗುತ್ತಿರುವುದರಿಂದ ರೈತರು ಆತಂಕದಲ್ಲಿದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದ ಹಿನ್ನೆಲೆ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೋರಾಟದ ಕೊನೆಯಲ್ಲಿ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಖಡಕ್ ಎಚ್ಚರಿಕೆ ನೀಡಿದ್ದು, ಇದು ನಮ್ಮ ಕೊನೆಯ ಎಚ್ಚರಿಕೆ. ತಕ್ಷಣ ನೀರು ಹರಿಸದಿದ್ದರೆ ನಾವು ತಾವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿರೀಕ್ಷೆಯಲ್ಲಿ ರೈತರು ಮುಂದಿನ ಹೋರಾಟಕ್ಕೂ ಸಜ್ಜಾಗಿದ್ದಾರೆ. ಇವತ್ತು ಈ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರನ್ನ ಬಿಡ್ಲೇಬೇಕು, ಈ ಬ್ರಿಡ್ಜ್ ತೆಗಿಬೇಕು. ಅವ್ರನ್ನ 10 ದಿವಸ ಕ್ಯೂರಿಂಗ್ ಆಗಲಿ, 10 ದಿವಸ ನಂತರ ಇದನ್ನ ಮಾಡ್ಲಿ. ಮತ್ತೆ 2 ಕಡೆ ರೋಡ್ಗಳು ಸಾಕಷ್ಟು ಸಾರ್ವಜನಿಕ ಹೋಗಾಕ ರಸ್ತೆ ಕೂಡ ಅನುಕೂಲ ಐತಿ. ಯಾಕಂತಂದ್ರ ಸುಮಾರು 2 ತಿಂಗಳ ನಮ್ಗೆ ನೀರು ಬಂದಿಲ್ಲ ಈ ಬ್ರಿಡ್ಜ್ ಸಂಬಂಧ. ಈಗಾಗಲೇ ಆ ಭಾಗದಾಗ 2 ಕಡೆ ನೀರು ಹೋಯ್ತು, ನಮ್ ಕಡೆ ಒಂದು ಸಲ ನೀರು ಬಂದಿಲ್ಲ. ಹಿಂಗಾಗಿ ಬಾವಿ, ಬೋರ, ಬತ್ತಿ ಎಲ್ಲ ಜಾನುವಾರುಗಳಿಗೆ ಎಲ್ಲ ಕೂಡ ನೀರಿಲ್ಲ, ಕುಡ್ಲಿಕ್ಕೆ ಸಾಕಷ್ಟು ತೊಂದರೆ ಆಗತೈತಿ. ಎಲ್ಲ ಕೂಡ ನಮ್ ಬದುಕು ನಾಶ ಆಗತೈತಿ. ಆ ಕಾರಣಕ್ಕಾಗಿ ಇವತ್ತು ಆ ಬ್ರಿಡ್ಜ್ ಅನ್ನು ತೆಗೆದ ಸಾಯಂಕಾಲವರೆಗೆ ಸ್ವಚ್ಛ ಮಾಡಿ ಆಗುವತ್ತಕ್ಕೆ ಇವತ್ತು ರಾತ್ರಿ ನೀರ ಬಿಡಿಸ್ಕೊಂಡು ಹೋಗ್ಬೇಕಂತೆ. ಸುಮಾರು ಇವತ್ತು ಈಗಾಗಲೇ 100 ರೈತರು ಬಂದರು, ಇನ್ನೂ 1000 ರೈತರು ಕೂಡ ಭಾಗವಹಿಸಿರ್ತಾರೋ. ಇದಕ್ಕ ಜಿಲ್ಲಾ ಉಸ್ತುವಾರಿ ಅವರು ಮತ್ತು RC ಅವರು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಸುಮಾರು 20 ದಿನಗಳಂತೆ ನೀರನ್ನ ಹರಿಸಬೇಕಂತೆ ಇವತ್ತ ಅವ್ರ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಹರಿಸಲೇಬೇಕು, ಹರಿಸುವವರೆಗೆ ನಾವು ಹೋಗುದಿಲ್ಲ. ಯಾಕಂದ್ರೆ ನಾವೆಲ್ಲ ಈ ತೆಳಗಿಳಿದ ಅದೆಲ್ಲ ನೋಡ್ಕೊಂಡ್ ಬಂದು ಅದ್ ಬೇಕಾದಷ್ಟು ನೀರು ಬಂದ್ರು ಕೂಡ ಅದು ಅಯ್ಯಾಡುದಿಲ್ಲ, ಹೋಗ್ತೈತಿ. ಮತ್ತ ಸಾರ್ವಜನಿಕರ ಹೈಲಿಕ್ಕೆ 2 ರೋಡ್ ಅದಾವ. ಈಗ ಘಟಪ್ರಭಾ ಒಳಗಾಶಿ ಒಂದೈತಿ, ಕೆನಾಲ್ ಮೇಲೆ ಕೂಡ ಒಂದೈತಿ. ಏನು ಕೂಡ ತೊಂದರೆ ಇಲ್ಲ. ಅದಕ್ಕ ತಕ್ಷಣ ನೀರನ್ನು ಬಿಡ್ಲೇಬೇಕು. ಈ PWD ಅವ್ರು ಬಂದರು, ಅವ್ರೇನಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರ ನಾವ್ ಅದನ್ನ ಕೈಗೆ ಎತ್ಕೊಂಡ್ JCB ಇಟ್ಕೊಂಡ್ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಹಚ್ಚಬೇಡ್ರಿ, ಅದನ್ನ ಬಗೆದೈತಿ. ಇಷ್ಟೆಲ್ಲ ಕಾರ್ಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ಈ 2 ವ್ಯವಸ್ಥೆ ಇದ್ದಾಗ ನಾವ್ ಮಾಡ್ರಿ, ನಿಮಗ್ ಮರ್ಯಾದೆ ಇರುವುದಿಲ್ಲ. ಅದ್ ತಕ್ಷಣ ತೆಗೆದ ಇವತ್ತದ ಈಗ ಚಾಲು ಮಾಡ್ರಿ, ಅದು 6 7 ಅದಾಗ್ಲಿ. ನೀರು 24 ಕ್ಯೂಸೆಸ್ ಬಿಡ್ಬೇಕಲ್ಲ, ಮತ್ತೆ 3,000 ಕ್ಯೂಸೆಸ್ ನೀರನ್ನು ಬಿಡ್ಬೇಕ. ಯಾಕಂದ್ರೆ ಈಗಾಗಲೇ ನಮ್ಗೆ 2 ತಿಂಗಳು ಲೇಟ್ ಆಗೈತಿ. ಎಲ್ಲಾ ಬಾವಿ ಬೋರ್ಗಳಿಗೆ ನೀರು ಹರಿಬೇಕಪ್ಪ ಅಂದ್ರ 3,000 ಕ್ಯೂಸೆಸ್ 24 ಗಂಟೆ ನೀರನ್ನ ಜಿಲ್ಲಾಧಿಕಾರಿ RC ಅವರು, ಜಿಲ್ಲಾ ಉಸ್ತುವಾರಿ ಅವರು ಗಮನ ತಗೊಂಡು ಹರಿಸಲೇಬೇಕು. ಹರಿಸಿದಾಗ ನಾವಿಲ್ಲಿ ಜಾಗ ಬಿಡ್ಬೇಕಂತೆ ಇವತ್ತು ನಿರ್ಣಯ ಮಾಡಿರ್ತಕ್ಕಂಥ. ನೀರ್ ಬಿಡ್ಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅವ್ರು ನೀರ್ ಬಿಡ್ಲೇಬೇಕು, ಅವ್ರು ಬಗೆದೈತೆ. ನೀರ್ ಬಿಡಾಕೇನು ಬಿಟ್ಟಿ ಬಾಗಿ ಬಿಡಾಕಿಲ್ಲ. ನೀರ ಒಣಗಾತಾವು, ಬದುಕಲ್ಲ ನಾಶ ಆಗತಿ, ಕುಡಿಯಾಕ ನೀರಿಲ್ಲ, ಬಿಡ್ಲೇಬೇಕು. ನೀರ್ ನಮ್ಮದೈತೆ, ಯಾವ ನಮಗ್ ನೀರ್ ನಮಗ್ ಬಿಡ್ಬೇಕು. ಸಂಘಕ್ಕೆ